ಉತ್ಸವದ ಆಹ್ವಾನ ನಮ್ಮ ಕಮಿಟಿಯ ಮುಖ್ಯಸ್ಥರು ಹಾಗೂ ವಿಶೇಷವಾಗಿ ದೇವಸ್ಥಾನದ ಪದಾಧಿಕಾರಿಗಳು, ನಮ್ಮ ಗ್ರಾಮಸ್ಥರು, ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳಿಗೆ ನಾನು ನನ್ನ ಶಿರವಾಗಿ ನನ್ನ ನಮನಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗಿರ್ತಕ್ಕಂಥ ಎಲ್ಲ ನನ್ನ ತಾಯಿಯಂದಿರಿಗೆ, ಅಣ್ಣಂದಿರಿಗೆ, ವಿಶೇಷವಾಗಿ ನನ್ನ ಯುವ ಮಿತ್ರರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಇವತ್ತು ಕೆಜಾಪ್ ತಾಲೂಕಿನಲ್ಲಿ ಎಲ್ಲರೂ ಹೇಳ್ತಾ ಇರ್ತಾರೆ, ರೈತ ಇರ್ತಕ್ಕಂಥ ನಮ್ಮ ಕೆಜಾಪ್ ಗ್ರಾಮೀಣ ಭಾಗದಲ್ಲಿ ನಮ್ಮ ಕಷ್ಟಗಳನ್ನು ಆಲಿಸಂತವ್ರು ಯಾರು ಇಲ್ಲ ಅನ್ನೋ ಮಾತನ್ನ ಎಲ್ಲ ಕಡೆ ಕೇಳ್ತಾ ಇರ್ತಾರೆ. ಇವತ್ತು ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ. ಇವತ್ತಿರ್ತಕ್ಕಂಥ ನಮ್ಮ ಯುವಕರು ಏನು ನಿಮ್ಮ ಪ್ರೀತಿ ವಿಶ್ವಾಸವನ್ನ ಈ ಬಡ ರೈತ ಮಗನ ಮೇಲೆ ತೋರಿಸ್ತಾ ಇದ್ದೀರಾ, ಈ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ. ನಿಮ್ಮ ಕಷ್ಟಗಳಿಗೆ ಬಡ ಮಗ ಬಂದು ಸ್ಪಂದನೆ ಮಾಡುವಂತ ಕಾಲ ಬಹಳ ದೂರ ಇಲ್ಲ, ಹತ್ತಿರದಲ್ಲೇ ಐತೆ ಅಂತ ನಾನು ನಿಮಗೆ ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದ್ ಕಡೆ ಹೇಳ್ತಾರೆ ಮೋಹನ್ ಕೃಷ್ಣ ಯಾವ ಪಕ್ಷದಿಂದ ಸ್ಪರ್ಧೆ ಮಾಡ್ತಾರೆ ಅಂತ, ಕೆಲವರು ಹೇಳ್ತಾರೆ ಬಿಜೆಪಿಯಲ್ಲಿ ಭ್ರಷ್ಟರಿಗೆ ಅವಕಾಶ ಇಲ್ಲ, ಕುಟುಂಬ ರಾಜಕಾರಣಕ್ಕೆ ಅವಕಾಶ ಇಲ್ಲ, ಮನಸ್ಸಲ್ಲಿ ಗೆದ್ದಿದ್ದಂಥವ್ರು ಪಕ್ಷಕ್ಕೆ ನಿಷ್ಠಾವಂತಾಗಿ ದುಡಿದಿರ್ತಕ್ಕಂಥವ್ರಿಗೆ ನಾವು ಮನ್ನಣೆ ಮಾಡ್ತೀವಿ, ಬಿಫಾರ್ಮ್ ಕೊಡ್ತೀವಿ ಅಂತ ಹೇಳ್ತಾರೆ. ಬಹುಶಃ ಬಿಜೆಪಿಯ ನಾಯಕರು, ನಾನು ಬಿಜೆಪಿಯನ್ನೇ ಆಗಿದ್ದೆ, ಬಿಜೆಪಿಯ ನಾಯಕರು ಯೋಚನೆ ಮಾಡಬೇಕಾಗತ್ತೆ. ಪಕ್ಕ ಕಟ್ಟ ಬಿಜೆಪಿಯ ಕಾರ್ಯಕರ್ತರು ಇವತ್ತು ಯೋಚನೆ ಮಾಡಬೇಕಾಗತ್ತೆ. ಮೋಹನ್ ಕೃಷ್ಣನ ಯಾಕೆ ಹೋದ ಚುನಾವಣೆ ಕೈ ಬಿಟ್ಟರು ಅನ್ನೋದನ್ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕಾಗುತ್ತೆ. ಇನ್ನೊಂದು ಕಡೆ ಬಂತಂದ್ರೆ ಕಾಂಗ್ರೆಸ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ವಿಶೇಷವಾಗಿ ನಮ್ಮ ಮುಸ್ಲಿಂ ಬಾಂಧವರು ಹಾಗೂ ನಮ್ಮ ಪರಿಶಿಷ್ಟ ಜಾತಿಗಳನ್ನ ನಾವೆಲ್ಲರೂ ಒಂದಾಗ್ಲಿಕ್ಕೆ ಕಾಂಗ್ರೆಸ್ಗೆ ವೋಟ್ ಮಾಡಬೇಕು ಅಂತ ನೀವು ಇರ್ತಕ್ಕಂಥ ಎಲ್ಲರೂ ಯೋಚನೆ ಮಾಡಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನ ಯಾರಾದ್ರೂ ದೂರ ಮಾಡೋರಿದ್ದಾರೆ ಅಂದ್ರೆ ಅದು ಕಾಂಗ್ರೆಸ್ ಪಾರ್ಟಿಗೆ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಕಾರಣ ಇಷ್ಟೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಒಂದು ಹೆಣ್ಣು ಮಗಳಿಗೆ ವೋಟನ್ನು ಹಕ್ಕನ್ನು ಕೊಡ್ತಕ್ಕಂಥ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಚಿಂತನೆ ಎಲ್ಲ ಹೇಗಿತ್ತು ಅಂತಂದ್ರೆ ಎಲ್ಲರೂ ಸಮಾನವಾಗಿ ಬದಲಬೇಕು ಅನ್ನೋದು ಚಿಂತನೆಯಿಂದ ಇವತ್ತು ನಮ್ಮ ಸಂವಿಧಾನವನ್ನು. ಆದ್ರೆ ಇವತ್ತಿರ್ತಕ್ಕಂಥ ಕಾಂಗ್ರೆಸ್ನ ಶಾಸಕರಾಗಿರ್ತಕ್ಕಂಥವ್ರು ಯಾರೇ ಇರ್ಬೋದು, ಚುನಾವಣೆ ಮಾಡೋ ಟೈಮಲ್ಲಿ ಅವ್ರು ಕಂಡಂತ ಕನಸನ್ನ ನುಚ್ಚುನೂರು ಮಾಡಿ ಇಲ್ಲಿರ್ತಕ್ಕಂಥ ನನ್ನ ತಾಯಂದಿರು, ನನ್ನ ಯುವಕರು ಮತ್ತೆ ಊರಿನ ರೈತರಿಗೆ ಇಲ್ಲೂ ಬಂದದ ಆಮೋಷಗಳನ್ನು ಕೊಟ್ಟು ಚುನಾವಣೆ ನಡೆಸಿ ಅಡ್ಡದಾರಿಯಲ್ಲಿ ಹೋಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡ್ತಾರೆ. ಅದರಿಂದ ನಾನು ಬಿಜೆಪಿಗೂ ಬೇಡ, ಕಾಂಗ್ರೆಸ್ಗೂ ಬೇಡ, ನಿಮ್ಮ ರೈತ ಮಗನಾಗಿ ಮುಂದಿನ ದಿನಗಳಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಬರ್ತೀನಿ. ಆ ಸಮಯದಲ್ಲಿ ತಾವೆಲ್ಲರೂ ನನಗೆ ಆಶೀರ್ವಾದ ಮಾಡ್ತೀರ ನಂಬಿಕೆ ಇದೆ. ಬಟ್ ಒಂದೊಂದು ಸ್ಪಷ್ಟವಾಗಿ ಹೇಳ್ತೀನಿ, ಅಧಿಕಾರಕ್ಕೋಸ್ಕರ ನಾನು ಬರ್ತಾ ಇಲ್ಲ, ಅಥವಾ ಯಾವುದೋ ಕೆಲಸ ಮಾಡಿ ಕಮಿಷನ್ ಪಡ್ಕೋಬೇಕನ್ನೋ ಉದ್ದೇಶದಿಂದ ನಾನು ರಾಜಕೀಯಕ್ಕೆ ಬಂದಿಲ್ಲ. ಅಥವಾ ಬಹಳ ಸ್ಪಷ್ಟವಾಗಿ ಹೇಳಬೇಕು ಅಂತಂದ್ರೆ, ನನಗೆ ದುಡ್ಡು ಮಾಡಿ ನನ್ನ ಹೆಂಡತಿ ಮಕ್ಕಳನ್ನ ಸಾಕ್ಬೇಕನ್ನೋ ಉದ್ದೇಶದಿಂದ ಬಂದಿಲ್ಲ. ಇವತ್ತಿಗೆ ಸರಿಸುಮಾರು 8 ವರ್ಷಗಳ ನಿಮ್ಮ ಸೇವೆಯನ್ನು ಮಾಡ್ತಾ ಇದ್ದೀರಿ. ಆ 8 ವರ್ಷಗಳ ಕಾಲ ನಿಮ್ಮ ಮೋಹನ ಕೃಷ್ಣ ಒಂದೊಂದು ರೂಪಾಯಿ ಖರ್ಚು ಮಾಡಿರೋದು ಕೂಡ ಮೋಹನ ಕೃಷ್ಣ ಕಷ್ಟಪಟ್ಟಿರ್ತಕ್ಕಂಥ ಹಣವೇ ಹೊರತು ಯಾವುದೋ ಕಮಿಷನ್ನು ಅಥವಾ ಮತ್ತೊಂದು ಅಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನಾನು ಕಂಡಿರ್ತಕ್ಕಂಥ ಕನಸು ಒಂದೇ, ನನ್ನ ಕೆಜಾಪ್ ತಾಲೂಕು, ನನ್ನ ಕೆಜಾಪ್ ಮಾಡಿರ್ತಕ್ಕಂಥ ನನ್ನ ಯುವಕರಿಗೆ ಕೆಲಸವನ್ನ ಕೊಡಬೇಕು. ನನ್ನ ತಾಯಿಯಂದರು ಇವತ್ತು ಏನು DCC ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡು ವಂಚಿತರಾಗಿದ್ದಾರೆ, ಅದೇ DCC ಬ್ಯಾಂಕ್ ಮತ್ತೆ ನನ್ನ ತಾಯಂದ್ರ ಹತ್ರ ತಿಂದಿರ್ತಕ್ಕಂಥ ಹಣವನ್ನ ಕಕ್ಕಿಸ್ತೀನಿ ಅಂತೇಳಿ ನಿಮಗೆ ಮಾತನ್ನು ಕೊಡ್ತಾ ಇದ್ದೀನಿ. ನಂತರ ತಾಯಂದ್ರೆ, ಅಣ್ಣಂದ್ರೆ, ನನ್ನ MLA ಆಗಿಲ್ಲ, ಗ್ರಾಮ ಪಂಚಾಯತಿ ಸದಸ್ಯನೂ ಆಗಿಲ್ಲ. ಕೆಲವರು ಮಾತಾಡ್ತಾರೆ ಮೋಹನ ಕೃಷ್ಣಗೆ ರಾಜಕಾರಣ ಏನಕ್ಕೆ ಅಂತ. ಇಲ್ಲಿರ್ತಕ್ಕಂಥ ಬಹಳ ಯುವಕರಿಂದ ಆಲೋಚನೆ ಮಾಡಬೇಕು. ಒಂದೇ ಕುಟುಂಬ, ಅದು ಯಾರ್ದು ಅಂತ ನಾನು ಹೇಳಕ್ ಹೋಗಲ್ಲ, ತಾವೆಲ್ಲ ಅರ್ಥ ಮಾಡ್ಕೋಬೇಕಾಗತ್ತೆ.
ತಂದೆ ತಾಯಿ ಮಗ ಮಗಳು ಮೊಮ್ಮಗ ಆ ಥರ ಹೋಗ್ತಾ ಇದ್ದಾರೆ. ನಮ್ಮ ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಕಾಂಗ್ರೆಸ್ ಅಲ್ಲಿ ಅಪ್ಪ ಮಗಳು ಅಂತ ಹೋಗ್ತಿದ್ದಾರೆ. ನಾವು KGF ಅಲ್ಲಿ ಹುಟ್ಟಿರೋ ನಾವು ಏನ್ ಪಾಪ ಮಾಡಿದ್ದೀವಿ? KGF ಅಲ್ಲಿ ಇರ್ತಕ್ಕಂಥವ್ರು ಅಧಿಕಾರವನ್ನು ನೋಡಬಾರ್ದು, ಅಧಿಕಾರವನ್ನು ಆಡಬಾರ್ದು ಅನ್ನೋದು ಚಿಂತನೆಯಿಂದ ಇವತ್ತು KGF ಅಲ್ಲಿ ಇರ್ತಕ್ಕಂಥ ಪರಿಶಿಷ್ಟರು, KGF ಅಲ್ಲಿ ಇರ್ತಕ್ಕಂಥ ದಲಿತರು, KGF ಅಲ್ಲಿ ಇರ್ತಕ್ಕಂಥ ಸಾಮಾನ್ಯ ಜನರು ಸಹ ಈ KGF ಮಣ್ಣಿಗೆ ಋಣವನ್ನು ತೀರಿಸೋ ಭಾಗ್ಯ ಬರಬೇಕು ಅಂತೇಳಿ ನಾನು ಈ ರಾಜಕೀಯಕ್ಕೆ ಬಂದಿದ್ದೀನಿ. ನಾನು ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಗೆ ಬರ್ತೀನಿ. ನಿಮ್ಮ ಮನೆಯವನಿಗೆ ಆಶೀರ್ವಾದ ಮಾಡಿ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ನನ್ನ ನಮಸ್ಕಾರ ತಿಳಿಸ್ತಾ, ಮತ್ತೆ ಇವತ್ತು ಏನು ಈ ಹಬ್ಬವನ್ನು ಮಾಡ್ತಾ ಇದ್ದೀರಾ ಆ ತಾಯಿ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ನೀವು ಅನ್ಕೊಂಡಿರ್ತಕ್ಕಂಥ ಕಾರ್ಯಗಳಿಗೆಲ್ಲ ವಿಜಯವಾಗಲಿ, ಆ ತಾಯಿ ಆಶೀರ್ವಾದ ಇರಲಿ ಅಂತ ಹೇಳಿ ಇಷ್ಟು ದೂರ ಕರೆದು ಅದ್ದೂರಿಯಿಂದ ಸ್ವಾಗತ ಮಾಡ್ತಾ ನಮ್ಮ ಎಲ್ಲ ನನ್ನ ಯುವಕರಿಗೆ ಮತ್ತು ನಮ್ಮ ಮುಖಂಡರುಗಳಿಗೆ ಹೆಸರುಗಳು ಹೇಳ್ತಾ ಹೋದ್ರೆ ನಮ್ಮ ಈ ಒಂದು ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಮುಖಂಡರೇ, ಪ್ರತಿಯೊಬ್ಬರು ನಾಯಕರೇ, ಪ್ರತಿಯೊಂದು ತಾಯಿ ಕೂಡ ನನ್ನ ತಾಯಿಯ ಸಮಾನರಾಗಿ ನನಗೆ ಆಶೀರ್ವಾದ ಮಾಡಲಿಕ್ಕೆ ಬಂದಿರತಕ್ಕಂಥ ತಾಯಿ ಅಂತ ನಾನು ಭಾವಿಸ್ತಾ, ಪ್ರತಿ ನಾಯಕರು ಎಚ್ಚೆತ್ತುಕೊಳ್ಳಬೇಕು. ಪ್ರತಿ ನಾಯಕರು ಅಂಬೇಡ್ಕರ್ ಹೇಳಿದನ್ನ ಮನಸ್ಸಲ್ಲಿಟ್ಕೋಬೇಕು. ಪ್ರತಿ ನಾಯಕನಾಗಿರ್ತಕ್ಕಂಥ ಈ ಸಲ ಚುನಾವಣೆಯಲ್ಲಿ ನಾವು ಮುಂದೆ ನಿಂತು ನಮ್ಮ ಊರನ್ನ, ನಮ್ಮ ತಾಲೂಕನ್ನ ಉಳಿಸ್ಕೊಳ್ಳುವಂತ ಕೆಲಸ ಮಾಡಬೇಕು ಅಂತ ಹೇಳ್ತಾ, ಇಷ್ಟೊಂದು ದೂರ ಕರೆದು ನನಗೆ ತಾಯಿಯ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ಕೊಡೋದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ಹೇಳ್ತೀನಿ. ಜೈ ಹಿಂದ್, ಜೈ ಕನ್ನಡ.